ನಮಸ್ಕಾರ ಸ್ನೇಹಿತರೆ. ಫಸ್ಟು ಮೇಕ್ ಮೈ ಟ್ರಿಪ್ ಆ್ಯಪ್ ಓಪನ್ ಮಾಡಿ. ತದನಂತರ ನಿಮಗೆ ಇಲ್ಲಿ ಟ್ರೈನ್ ಮತ್ತು ಬಸ್ ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಮತ್ತೆ ಟ್ರೈನ್ ಮತ್ತು ಬಸ್ ಆಪ್ಷನ್ ಇರುತ್ತೆ, ಬಸ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲಿ ಆಲ್ರೆಡಿ ಫ್ರಮ್ ಮತ್ತು ಟು ಹಾಕಿದ್ದೀನಿ, ಬೆಂಗಳೂರು ಟು ತಿರುಪತಿ ಅಂತ. ಸೊ ಮತ್ತೆ ಇಲ್ಲಿ ಹಾಕ್ತಿದ್ದೀನಿ ನೋಡಿ. ಇಲ್ಲಿ ಆಲ್ ಸ್ಟೇಷನ್ ಹಾಕೋ ಬದಲು ಡೈರೆಕ್ಟಾಗಿ ಬೆಂಗಳೂರು ಅಂತ ಹಾಕಿ. ನೆಕ್ಸ್ಟು ಟು ಬಂದು ತಿರುಪತಿ ಅಂತ ಹಾಕಿ. ಅಂದರೆ ಇವಾಗಲೇ ಹಾಕೋಕ್ಕೆ ಹೋಗಬೇಡಿ, ತಿರುಪತಿಯಲ್ಲಿ ಎಕ್ಸಾಕ್ಟ್ ನೀವು ಎಲ್ಲಿ ಇಳ್ಕೋತೀರಾ ಅಂತ. ಸೊ ಈಗ ಸರ್ಚ್ ಬಸ್ಸಸ್ ಕೊಡಿ. ನಾನು ಆಲ್ರೆಡಿ ಡೇಟ್ ಸೆಲೆಕ್ಷನ್ ಮಾಡಿಕೊಡೋದ್ರಿಂದ ನಾನು ನಿಮ್ಗೆ ತೋರಿಸ್ತಿಲ್ಲ. ಇಲ್ಲಿ ನೋಡ್ತಿರ್ಬೋದು, ಹಂಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀವಿ ನೋಡಿ. 200, 1340 ಮತ್ತು ಇಲ್ಲಿ ಕೆಳಗಡೆ 200 ಆ ಥರ ತೋರಿಸ್ತಿದೆ. ನಿಮಗೆ 2 ಆಪ್ಷನ್ ಇರುತ್ತೆ, ಉಪ್ಪರ್ ಲೆವೆಲ್ ಮತ್ತು ಲೋಯರ್ ಅಂತ. ಸ್ಲೀಪರ್ ಆಪ್ಷನ್ ಕೂಡ ಇದೆ ನೋಡಿ, 200 ರುಪೀಸ್ಗೆ ಇದೆ. ನಾನು ಇವಾಗ ಪಿಕಪ್ ಪಾಯಿಂಟ್ ಇದು ಸ್ಟಾರ್ಟ್ ಮಾಡ್ಕೊಳ್ಳಿ. ಅಂದರೆ ನೀವು ಬೆಂಗಳೂರಲ್ಲಿ ಎಲ್ಲಿ ನೀವು ಬಸ್ ಹತ್ತೀರಾ ಅಂತ. ನಾನು ಸೆಂಟ್ರಲ್ ಸಿಲ್ ಬೋರ್ಡ್ ಅಂತ ಮಾಡ್ಕೊಂಡಿದ್ದೀನಿ. ಸೊ ಡ್ರಾಪ್ ಪಾಯಿಂಟ್ ಬಂದು RTC ಬಸ್ ಸ್ಟ್ಯಾಂಡ್ ಅಂತ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ನೋಡಿ, ಪೇಮೆಂಟ್ ಕೂಡ ತೋರಿಸುತ್ತೆ 200 ಅಂತ. ನೆಕ್ಸ್ಟ್ಗೆ ಹೋಗಿ. ಸೊ ಗೈಸ್, ಇದಿಷ್ಟೇ ಇರೋದು. ಸೊ ನೀವು ಯಾವತ್ತೂ ಫ್ರಮ್ ಟು ಚೂಸ್ ಮಾಡ್ಕೊಳ್ಳುವಾಗ ನೀವು ಎಕ್ಸಾಕ್ಟ್ ಲೊಕೇಶನ್ ಚೂಸ್ ಮಾಡೋಕ್ಕೆ ಹೋಗಬೇಡಿ. ಆಫ್ಟರ್ ದಟ್ ನೀವು ಪೇ ಮಾಡೋ ಟೈಮ್ಗೆ ನಿಮ್ಗೆ ಆಟೋಮೆಟಿಕ್ ತೋರಿಸುತ್ತೆ, ಅಂದರೆ ಪಿಕಪ್ ಪಾಯಿಂಟ್ ಎಲ್ಲಿ ಮತ್ತು ಡ್ರಾಪ್ ಪಾಯಿಂಟ್ ಎಲ್ಲಿ ಅಂತ. ಸೊ ಆಗ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಫಿಲ್ಟರ್ ಕೂಡ ಇಲ್ಲಿ ಮಾಡ್ಬೋದು, ಲೋ ಟು ಹೈ ಪ್ರೈಸಸ್ ಅಂತ. ಸೊ ಇಲ್ಲಿ ಆ್ಯಪಲ್ಲೇ ಇರುತ್ತೆ, ಫಿಲ್ಟರ್ಸ್ ಅಂತ ಇದೆ ಇಲ್ಲಿ. ಸೊ ಸೀಟ್ AC-ನ ನಾನ್ AC-ನ ಪ್ರತಿಯೊಂದು ಸೀಟ್ ಕೂಡ ಇದರಲ್ಲೇ ಇರುತ್ತೆ. ಎಕ್ಸಾಂಪಲ್ ನೀವು ಬಸ್ ಹೇಗಿದೆ ಅಂತ ನೋಡಬೇಕಂದ್ರೆ ನೀವು ಅಲ್ಲಿ ಇಮೇಜಸ್ ಅಂತ ಇರುತ್ತೆ. ಸೊ ಇಮೇಜಸ್ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಬಸ್ ನಿಮ್ಗೆ ಒಳಗಡೆ ಇರೋದು ಫೆಸಿಲಿಟೀಸ್ ಕೂಡ ಕಾಣಿಸುತ್ತೆ. APSRTC 200 ರುಪೀಸ್ ಜಾಸ್ತಿ, APSRTC ಅಂತ ಇರುತ್ತೆ. ಸೊ ಅದು 200 ರುಪೀಸು. ಸೊ ಅದು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾವು ಬುಕ್ಕು ಮಾಡ್ಕೊಂಡಿರೋದು ಅಂತ ಹೇಳಬೇಕಂದ್ರೆ, ಇದು ನಾವು ಆಫ್ಲೈನ್ ಟಿಕೆಟು. ಸಪ್ತಗಿರಿ ಎಕ್ಸ್ಪ್ರೆಸ್ ಅಂತ ಬಸ್ ಇದೆ. JP ನಗರದಿಂದ ನಾವು ಡೈರೆಕ್ಟ್ ತಿರುಪತಿ ಬಸ್ ಸ್ಟಾಪ್ಗೆ ಇದ್ದಿದ್ದು. ಮತ್ತು ಟಿಕೆಟ್ ಬಂದುಬಿಟ್ಟು 365 ರೂಪಾಯಿ. ಆನ್ಲೈನ್ ಕಂಪೇರ್ ಮಾಡಿದ್ರೆ ಇದು 150 ರೂಪಾಯಿ ಜಾಸ್ತಿನೇ ಇತ್ತು. ಸೊ ನಮ್ಮ ಐಡಿಯಾ ಕೂಡ ಇರಲಿಲ್ಲ. ಸೊ ನಮ್ಗೆ ತುಂಬ ಹತ್ರ ಆಗಿರೋದ್ರಿಂದ